ಹಲೋ ಫ್ರೆಂಡ್ಸ್, ನಮ್ಮ ಕಿಚನ್ ಚಾನಲಲ್ಲಿ KFC ಚಿಕನ್ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ ಒಂದು ಅರ್ಧ KG ಚಿಕನ್ಗೆ ಒಂದು 1/4 ಕಪ್ಪಷ್ಟು ಮೊಸರು ತಗೊಂಡಿದ್ದೇನೆ. ಅದನ್ನು ನಾವು ಮಜ್ಜಿಗೆ ಮಾಡ್ಕೋಬೇಕು ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು 1 ಗ್ಲಾಸ್ ನೀರನ್ನು ಹಾಕ್ಕೊತಿದ್ದೇನೆ. ಫ್ರೆಂಡ್ಸ್, ನಮ್ಮ ಕಿಚನ್ ಚಾನಲನ್ನು ಯಾರಾದರೂ ಹೊಸೊಬ್ಬರು ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈ ರೀತಿ ಮಜ್ಜಿಗೆ ಮಾಡ್ಕೊಂಡ್ಮೇಲೆ ಅದಕ್ಕೆ ನೋಡಿಕೊಂಡು ಉಪ್ಪನ್ನು ಹಾಕ್ಕೊರಿ ಫ್ರೆಂಡ್ಸ್. ಆ ಮಜ್ಜಿಗೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡ್ಮೇಲೆ ಅರ್ಧ ಚಮಚದಷ್ಟು ಕಾಳು ಮೆಣಸಿನ ಪುಡಿ, ಒಂದು ಸ್ವಲ್ಪ ಸ್ಪೈಸಿ ಬೇಕಂದರೆ ಜಾಸ್ತಿ ಕಾಳು ಮೆಣಸಿನ ಪೌಡ್ರನ್ನು ಕೂಡ ಹಾಕ್ಕೋಬೋದು. ಚಿಟಿಕೆ ಅರಶಿನ, ಮತ್ತೊಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಮತ್ತು ಜ್ಯೂಸಿಯಾಗೇ ಚಿಕನ್ ಬೇಕಂದರೆ ಇದನ್ನು ಓವರ್ನೈಟ್ ಬೇಕಂದರೂ ನೀವು ನೆನೆಸಿಟ್ಟು ಫ್ರಿಜ್ಜಿನಲ್ಲಿ ಇಟ್ಕೋಬೋದು ಫ್ರೆಂಡ್ಸ್. ಈ ರೀತಿ ಮೊಸರನ್ನು ಮಜ್ಜಿಗೆಯನ್ನು ರೆಡಿ ಮಾಡ್ಕೊಂಡ್ಮೇಲೆ ಫ್ರೆಂಡ್ಸ್, ಇದಕ್ಕೆ ಚಿಕನನ್ನು ಹಾಕಿ ಮಿನಿಮಮ್ ಅಂದರೆ 1 ತಾಸು ನೆನೆಯೋದಕ್ಕೆ ಬಿಟ್ಟು ಬಿಡಬೇಕು ಫ್ರೆಂಡ್ಸ್. ಇದಕ್ಕಿಂತ ಜಾಸ್ತಿ ಟೈಮು ಮಜ್ಜಿಗೆಯಲ್ಲಿ ನೆನೆದರೂ ಚಿಕನ್ ತುಂಬ ಜ್ಯೂಸಿಯಾಗಿ ಬರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನೀವು ಓವರ್ನೈಟ್ ಈ ರೀತಿ ರೆಡಿ ಮಾಡಿ ಫ್ರಿಜ್ಜಿನಲ್ಲಿಟ್ಟು ನೆಕ್ಸ್ಟ್ ಡೇ ಏನು ಬೇಕಂದರೆ ಮಾಡ್ಕೋಬೋದು. ಈಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಮುಚ್ಚಳ ಮುಚ್ಚಿ ನಾನು ಸಪ್ರೇಟಾಗಿ ಇಲ್ಲಿ ತೆಗೆದಿಡ್ತಿದ್ದೇನೆ. 1 ತಾಸು ಆದಮೇಲೆ ನಾನು ನಿಮಗೆ ತೆಗೆದು ತೋರಿಸಿದ್ದೇನೆ ಫ್ರೆಂಡ್ಸ್. ಒಂದು ಪ್ಲೇಟಲ್ಲಿ ಬ್ರೆಡ್ ಕ್ರಮ್ಸ್, ಮತ್ತೊಂದು ಕಡೆ ಮೈದಾ ಹಿಟ್ಟನ್ನು ನಾನಿಲ್ಲಿ ಇಟ್ಕೊಂಡಿದ್ದೇನೆ. ಈ ರೀತಿ ರೆಡಿಯಾಗಿರುವಂಥ ಚಿಕನನ್ನು ಒಂದು ಸಲ ಮೈದಾ ಹಿಟ್ಟಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮೈದಾ ಹಿಟ್ಟಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿರುವಂಥ ಚಿಕನನ್ನು ಮಜ್ಜಿಗೆಯಲ್ಲಿ ಹಾಕಿ ಮುಳುಗಿಸ್ಕೋಬೇಕು. ಆಮೇಲೆ ಮತ್ತೊಂದು ಸಲ ನಾವು ಬ್ರೆಡ್ ಕ್ರಮ್ಸಲ್ಲಿ ಅದ್ದಿ ತೆಗಿಬೇಕು ಫ್ರೆಂಡ್ಸ್. ಈ ಬ್ರೆಡ್ ಕ್ರಮ್ಸಲ್ಲಿ ಹಾಕಿದ ಮೇಲೆ ಒಂದು ಪ್ಲೇಟಲ್ಲಿ ಸಪ್ರೇಟಾಗಿ ಒಂದು 5 ನಿಮಿಷ ಈ ರೀತಿ ಮಿಕ್ಸ್ ಮಾಡಿಟ್ರೆ ಒಂದು ಸ್ವಲ್ಪನೂ ಎಣ್ಣೆಯಲ್ಲಿ ಬಿಟ್ಕೊಳ್ಳೋದಿಲ್ಲ ಫ್ರೆಂಡ್ಸ್. ಆದರೆ ನನ್ನ ಹತ್ರ ಅಷ್ಟು ಟೈಮ್ ಇರಲಿಲ್ಲ, ಅದಕ್ಕೋಸ್ಕರ ನಾನು ಆವಾಗಲೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೇನೆ. ಈಗ ಎಣ್ಣೆ ಚೆನ್ನಾಗಿ ಕಾದಿರುವುದರಿಂದ ನಾನು ಬ್ರೆಡ್ ಕ್ರಮ್ಸಲ್ಲಿ ಅದ್ದಿರುವಂತಹ ಚಿಕನನ್ನು ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ನಿಮ್ಮ ಹತ್ರ ಟೈಮ್ ಇದ್ದರೆ ಈ ರೀತಿ ಬ್ರೆಡ್ ಕ್ರಮ್ಸಲ್ಲಿ ಮುಳುಗಿಸಿದ ಮೇಲೆ ಒಂದು 5 ನಿಮಿಷ ನೀವು ಅದನ್ನು ಹಾಗೇ ಬಿಟ್ಟುಬಿಡಿ, ಒಂದು ಸ್ವಲ್ಪನೂ ಎಣ್ಣೆಯಲ್ಲಿ ಬಿಟ್ಕೊಳ್ಳೋದಿಲ್ಲ ಫ್ರೆಂಡ್ಸ್. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ರೀತಿ ಮೀಡಿಯಮ್ ಉರಿಯಲ್ಲಿಟ್ಟು ಬ್ರೌನ್ ಕಲರ್ ಬರೋವರೆಗೆ ನಾವು ಫ್ರೈ ಮಾಡ್ಕೋಬೇಕು. ಒಂದೇ ರೀತಿ ಚಿಕನನ್ನು ಫ್ರೈ ಮಾಡಿ ತಿನ್ನೋದಕ್ಕಿಂತ ಈ ಮೆಥಡಲ್ಲಿ ಚಿಕನನ್ನು ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಇದೇ ರೀತಿ ನಾನು ಎಲ್ಲ ಚಿಕನನ್ನು ಮಾಡ್ಕೊತಿದ್ದೇನೆ. ಇದನ್ನು ನೀವು ಬೇಕಂದರೆ ಟೊಮೆಟೊ ಸಾಸ್ ಜೊತೆನೂ ತಿನ್ಬೋದು ಫ್ರೆಂಡ್ಸ್. ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಎಷ್ಟು ಕ್ರಿಸ್ಪಿಯಾಗಿ KFC ಚಿಕನ್ ರೆಡಿ ಆಯ್ತು ಅಂತ ನೀವು ವಿಡಿಯೋದಲ್ಲಿ ನೋಡಿದಿರಲ್ಲ ಫ್ರೆಂಡ್ಸ್.